ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ನಾನು ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋಗಳನ್ನ ನೋಡಿ ಅದರಲ್ಲಿರುವ ವಿಷಯಗಳನ್ನ ತಿಳಿದುಕೊಂಡು ಯಶಸ್ವಿಯಾಗುತ್ತೀರೆಂದು ನಂಬಿದ್ದೇನೆ. ನನ್ನ ಕೋರಿಕೆ ಏನೆಂದರೆ, ತಾವು ಆದಷ್ಟು ಈ ಚಾನಲ್ ಅನ್ನ ತಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅನ್ನ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಚಾನಲ್ಗೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ. ಆತ್ಮೀಯರೇ, ಈ ದಿನಾಂಕ 28/4/2024 10/5/2024 12 ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳಲು ಈ ವಿಡಿಯೋಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ಮೊದಲಿಗೆ ಈ ವಿಡಿಯೋಗಳನ್ನ ವೀಕ್ಷಿಸುವ ಮುನ್ನ ಈ ವಿಶೇಷ ಸೂಚನೆಯನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ರಾಶಿ ಅಥವಾ ಲಗ್ನಕ್ಕೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಮುಗಿಯುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ, ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಬುಧ ಗ್ರಹ 26/4/2024 ತನ್ನ ವಕ್ರ ಚಲನೆಯನ್ನ ಬಿಟ್ಟು ನೇರ ಚಲನೆಗೆ ಮರಳಿ ಬಂದಿದ್ದಾನೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ನಂತರ ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಈಗ ವೃಶ್ಚಿಕ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ದಿನಾಂಕ 28/4/2024 10/5/2024 ತಿಳಿದುಕೊಳ್ಳೋಣ. ನಿಮಗೆ ಮದುವೆ ನಿಶ್ಚಯವಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದುತ್ತೀರಿ. ನೀವು ವ್ಯವಹಾರದಲ್ಲಿ ಪಾಲುದಾರರ ಸಹಕಾರ ಚೆನ್ನಾಗಿದೆ. ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ಯಶಸ್ವಿಯಾಗುತ್ತವೆ. ನಿಮಗೆ ಸುಖಕರ ಪ್ರಯಾಣ ಕಂಡುಬರಲಿದೆ. ನೀವು ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸನ್ನ ಹೊಂದುತ್ತೀರಿ. ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಬರಬಹುದು. ನಿಮ್ಮ ಕಳೆದು ಹೋದ ವಸ್ತುಗಳು ನಿಮಗೆ ಸಿಗಬಹುದು. ನಿಮ್ಮ ಸ್ಥಾಯಿಯ ಸ್ಥಿರಾಸ್ತಿ ನಿಮಗೆ
ಸಿಗಬಹುದು. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡಬಹುದು. ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುತ್ತೀರಿ. ನೀವು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದುತ್ತೀರಿ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣುತ್ತದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ. ನಿಮ್ಮ ಹಣದ ಚಲಾವಣೆ ಚೆನ್ನಾಗಿರಲಿದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನ ಆನಂದಿಸುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳ ಯಶಸ್ಸು ಕಾಣುತ್ತವೆ. ನೀವು ಈ ಅವಧಿಯಲ್ಲಿ ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡುತ್ತೀರಿ. ನೀವು ಸಂತಸದ ಹಡಗು ಮತ್ತು ವಿಮಾನದಲ್ಲಿ ದೂರ ಪ್ರಯಾಣವನ್ನ ಆನಂದಿಸುತ್ತೀರಿ. ನಿಮ್ಮ ಪುಸ್ತಕ ಪ್ರಕಟಣೆ ಯಶಸ್ಸು ಕಾಣಲಿದೆ. ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷವನ್ನ ಹೊಂದುತ್ತೀರಿ. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಾಣಲಿದ್ದೀರಿ. ನಿಮ್ಮ ಸಾಲ ಮರುಪಾವತಿಯಾಗಲಿದೆ. ನಿಮ್ಮ PhD ಪದವಿ ಯಶಸ್ಸು ಕಾಣಲಿದೆ. ನಿಮಗೆ ಈ ಅವಧಿಯಲ್ಲಿ ಸಿಟ್ಟು ಕಡಿಮೆ ಇರಲಿದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸ ಮತ್ತು ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಮರು ನೇಮಕವಾಗುವ ಸಂಭವ ಇದೆ. ನಿಮ್ಮ ಖರ್ಚುಗಳು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳ ಕಿರಿಕಿರಿ ಕಾಣುತ್ತೀರಿ. ನಿಮ್ಮ ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈಡೇರಿಕೆ ಕಷ್ಟವಾಗಲಿದೆ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಜಯ ಸಿಗುವುದು ಸಾಧ್ಯವಿಲ್ಲ. ನೀವು ವಿದೇಶಿ ಸಹಭಾಗಿತ್ವಕ್ಕಾಗಿ ಯತ್ನಿಸುತ್ತಿದ್ದರೆ ಅದು ಕಷ್ಟವಾಗಲಿದೆ. ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಕಾಣಲಿದೆ. ಪಾಲುದಾರರಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಲಿದೆ. ನೀವು ಆಸ್ಪತ್ರೆಯಿಂದ ಬಿಡುಗಡೆ ನಿಧಾನವಾಗಬಹುದು. ನಿಮಗೆ ಬಲಿಷ್ಠ ಶತ್ರುಗಳಿಂದ ಸೋಲು ಬರಬಹುದು. ನಿಮ್ಮ ಆಯುಷ್ಯಕ್ಕೆ ತೊಂದರೆ ಉಂಟಾಗಲಿದೆ. ನಿಮಗೆ ಪಿತ್ತಾರ್ಜಿತ ಆಸ್ತಿ ಸಿಗದಿರಬಹುದು. ನೀವು ಇನ್ಶೂರೆನ್ಸ್ ಹಣ ಪಡೆಯುವುದು ನಿಧಾನವಾಗಲಿದೆ. ನಿಮಗೆ ಕಷ್ಟಪಡದೆ ಲಾಭವಿಲ್ಲ. ನೀವು ವರದಕ್ಷಿಣೆ ಹಣ ಸಹ ನಿಮಗೆ ಸಿಗುವುದಿಲ್ಲ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮಗೆ ಸಿಗಬೇಕಾದ ಬಹುಮಾನ ಕೂಡ ಸಿಗುವುದಿಲ್ಲ. ನಿಮ್ಮ ಕೋರ್ಟ್ ಕೇಸ್ಗಳು ವಿಫಲವಾಗುತ್ತವೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರಬಹುದು. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಿ ಯಶಸ್ಸು ಕಡಿಮೆಯಾಗಲಿದೆ. ನಿಮಗೆ ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿ ಸಾಧ್ಯವಿಲ್ಲ. ನಿಮ್ಮ ಕೆಲಸದಲ್ಲಿ ವರ್ಗಾವಣೆ ಕೂಡ ಸಾಧ್ಯತೆ ಇಲ್ಲ. ನಿಮಗೆ ಸರ್ಕಾರದಿಂದ ಬರಬೇಕಾದ ಸನ್ಮಾನ ತಪ್ಪಬಹುದು. ನಿಮಗೆ ತಂದೆಯ ಆಸ್ತಿ ಸಿಗುವುದಿಲ್ಲ. ನಿಮ್ಮ ಕೆಲವು ವಸ್ತುಗಳು ಕಳ್ಳತನವಾಗುವ ಸಂಭವ ಇದೆ. ನಿಮ್ಮ ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರಬಹುದು. ಜಾಗೃತರಾಗಿರಿ. ನಿಮ್ಮ ಮಕ್ಕಳ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡಲಿದೆ. ನಿಮ್ಮ ತಂದೆಯ ಆಸ್ತಿಯಿಂದ ತೊಂದರೆ ಬರಬಹುದು. ನಿಮ್ಮ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಬಹುದು. ನೀವು ಕಿರಿಯ ಸಹೋದರರಿಗೆ ಜೀವಕ್ಕೆ ಅಪಾಯ ಬರಬಹುದು. ನಿಮ್ಮ ತಾಯಿ ಶತ್ರುಗಳಿಂದ ತೊಂದರೆ ಕಂಡುಬರಲಿದೆ. ನಿಮ್ಮ ಹಿರಿಯ ಸಹೋದರನಿಗೆ ನಷ್ಟವಾಗುವ ಸಂಭವ ಇದೆ. ನೀವು ಸಂತಾನಕ್ಕಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ಪ್ರೀತಿಸಿ ಮದುವೆಯಾಗಬೇಕಂತಿದ್ದರೆ ಅದು ಸಹ ನಿಧಾನವಾಗಲಿದೆ. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ನಿಧಾನವಾಗಲಿದೆ. ನಿಮ್ಮ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಕಡಿಮೆ ಇರಲಿದೆ. ನಿಮಗೆ ನೆಮ್ಮದಿ ಮತ್ತು ತೃಪ್ತಿ ಕಡಿಮೆ ಇರುತ್ತದೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ವೃದ್ಧಿಯಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಸಾಧ್ಯವಿಲ್ಲ. ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆ ಬರಲಿದೆ. ಹುಷಾರಾಗಿರಿ. ನಿಮಗೆ ಲಾಭ ಕಡಿಮೆ ಮತ್ತು ನಷ್ಟ ಜಾಸ್ತಿಯಾಗಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಇದೆ. ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳಬಹುದು. ನೀವು ಬಂಗಾರದ ಒಡೆಗಳನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಸಂಗಾತಿ ಮತ್ತು ಪಾಲುದಾರರಿಗೆ ಅಪಾಯ ಕಂಡುಬರಲಿದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು. ಹುಷಾರಾಗಿರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.